ಲೋಕಸಭಾ ಕ್ಷೇತ್ರಗಳ ಮಹಾ ಪುನರ್ ವಿಂಗಡಣೆಗೆ ವೇದಿಕೆ ರೆಡಿಯಾಗಿದೆ. ಲೋಕಸಭಾ ಸೀಟುಗಳ ಸಂಖ್ಯೆ 543ರಿಂದ 816ಕ್ಕೆ ಜಂಪ್ ಆಗುತ್ತಾ? ಕೇಂದ್ರ ಸರ್ಕಾರದಿಂದ ಮಹತ್ವದ ಮಾಸ್ಟರ್ ಪ್ಲಾನ್ ಇದೀಗಾಗಲೇ ಸಿದ್ಧವಾಗಿದೆ. ಮುಂದಿನ ಚುನಾವಣೆಯ ವೇಳೆಗೆ ಪ್ರಕ್ರಿಯೆ ಮುಗಿಸಲು ವೇಗದ ಹೆಜ್ಜೆ ಇಡ್ತಾ ಇದೆ. ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಬಿಗ್ ಚೇಂಜ್. ಕರ್ನಾಟಕಕ್ಕೂ ಸಿಗಲಿದೆ ಬಂಪರ್ ಸೀಟುಗಳು. ರಾಜ್ಯದ ಲೋಕಸಭಾ ಸ್ಥಾನಗಳು 28ರಿಂದ 42ಕ್ಕೆ ಏರುವ ಸಾಧ್ಯತೆ. ಒಂದೇ ಏಟಿಗೆ 14 ಹೊಸ ಕ್ಷೇತ್ರಗಳು ರಾಜ್ಯಕ್ಕೆ ಸೇರ್ಪಡೆಯಾಗಲಿವೆ. ಬೆಂಗಳೂರು ನಗರದಲ್ಲಿ ಹೆಚ್ಚಲಿವೆ ಕ್ಷೇತ್ರಗಳ ಸಂಖ್ಯೆ. ದೊಡ್ಡ ಜಿಲ್ಲೆಗಳ ವಿಭಜನೆಗೆ ಸಿದ್ಧವಾಗಲಿದೆ ನೀಲನಕ್ಷೆ. ಮಹಿಳಾ ಮೀಸಲಾತಿ ಜಾರಿಗೂ ಇದೀಗ ಮುಹೂರ್ತ ಫಿಕ್ಸ್ ಆಗಿರುವಂತಹದ್ದು. ಮಹಿಳೆಯರಿಗೆ 33% ಮೀಸಲಾತಿಯನ್ನ ನೀಡಲು ಪಣ ತೊಡಲಾಗಿದೆ. ಮೀಸಲಾತಿ ಜಾರಿಗೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಇದೀಗ ಅನಿವಾರ್ಯವಾಗಿರುವಂತಹದ್ದು. 2011ರ ಜನಗಣತಿ ಆಧರಿಸಿ ಡಿಲಿಮಿಟೇಷನ್ ಸಾಧ್ಯತೆ ದಟ್ಟವಾಗಿದೆ. ವಿರೋಧ ಪಕ್ಷಗಳೊಂದಿಗೆ ಚರ್ಚೆ ಇದೀಗ ಆರಂಭವಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಭಾರೀ ಆತಂಕ ಕೂಡ ಸೃಷ್ಟಿಯಾಗಿದೆ. ಜನಸಂಖ್ಯೆ ಆಧಾರಿತ ವಿಂಗಡಣೆಯಿಂದ ದಕ್ಷಿಣಕ್ಕೆ ಅನ್ಯಾಯವಾಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳಲ್ಲಿ ಸೀಟುಗಳ ಸಂಖ್ಯೆ ಏರಿಕೆಯಾಗಬಹುದು. ಕುಟುಂಬ ನಿಯಂತ್ರಣ ಮಾಡಿದ ದಕ್ಷಿಣ ರಾಜ್ಯಗಳಿಗೆ ಸಿಗಲಿದೆಯಾ ಶಿಕ್ಷೆ ಅನ್ನೋ ಆತಂಕ ಕೂಡ ಸೃಷ್ಟಿಯಾಗ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ದಕ್ಷಿಣದ ಧ್ವನಿ ಕುಸಿಯುವ ಭೀತಿ ಕೂಡ ಎದುರಾಗಿದೆ. ಕರ್ನಾಟಕದ ಸೀಟುಗಳ ಲೆಕ್ಕಾಚಾರ ಇದೀಗ ಸ್ಫೋಟಗೊಂಡಿರುವಂತಹದ್ದು. ಕರ್ನಾಟಕದಲ್ಲಿ ಯಾವ ಕ್ಷೇತ್ರಗಳು ವಿಭಜನೆಯಾಗಲಿವೆ? ಬೆಂಗಳೂರು ಮಹಾನಗರವೇ ಮೊದಲ ಟಾರ್ಗೆಟ್. ಸದ್ಯ ಇರುವ 3 ಕ್ಷೇತ್ರಗಳು 6 ಅಥವಾ 7ಕ್ಕೆ ಏರಿಕೆ ಸಾಧ್ಯತೆ. ಈಗಾಗಲೇ ಕ್ಷೇತ್ರಗಳ ಭೌಗೋಳಿಕ ಮ್ಯಾಪ್ ಫುಲ್ ಚೇಂಜ್ ಆಗ್ತಾ ಇದೆ. ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಕ್ಷೇತ್ರಗಳು ಬೆಳಗಾವಿ, ತುಮಕೂರಿನಲ್ಲಿ ತಲಾ 1 ಹೊಸ ಕ್ಷೇತ್ರ ಸೃಷ್ಟಿಯಾಗಲಿದೆಯಾ? ಮೈಸೂರು, ಕಲಬುರಗಿ, ರಾಯಚೂರಿನಲ್ಲೂ ಪ್ಲಾನ್. ಈ 3 ಜಿಲ್ಲೆಗಳಲ್ಲಿ ಹೆಚ್ಚುವರಿ ಸೀಟುಗಳ ಪ್ಲಾನ್. ಹೆಚ್ಚು ಜನಸಂಖ್ಯೆ ಇರುವ ನಗರ ಪ್ರದೇಶಗಳೇ ಈಗ ಹೊಸ ಕ್ಷೇತ್ರಗಳು. ಇನ್ನು ಕರ್ನಾಟಕದ ಅಸೀಲಿ ಆತಂಕವೇನು? ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣಕ್ಕೆ ಶಿಕ್ಷೆಯ? ಉತ್ತರ ಭಾರತದ ರಾಜ್ಯಗಳಿಗೆ ಸಿಗಲಿದೆಯಾ ಹೆಚ್ಚಿನ ಸವಲತ್ತು? ಯುಪಿ, ಬಿಹಾರದಲ್ಲಿ ಸೀಟುಗಳು ಭಾರೀ ಏರಿಕೆಯಾಗಲಿದೆಯಾ? ಕರ್ನಾಟಕದ ರಾಜಕೀಯ ಪ್ರಭಾವ ಕುಸಿಯುವ ಭೀತಿ ಎದುರಾಗಿದೆಯಾ? ಕೇಂದ್ರದ ಅನುದಾನ ಹಂಚಿಕೆಯಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯನ? ನಮ್ಮ ತೆರಿಗೆ ಹಣ ಉತ್ತರಕ್ಕೆ, ಅವರ ಜನಸಂಖ್ಯೆಗೆ ನಮ್ಮ ಸೀಟುಗಳ ಬಲಿ ಎಂಬ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಫೆಡರಲ್ ವ್ಯವಸ್ಥೆಯಲ್ಲೂ ಕೂಡ ದಕ್ಷಿಣದ ರಾಜ್ಯಗಳ ಧ್ವನಿ ಅಡಗಿಸುವ ಹುನ್ನಾರ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಗೆ ಏನು ಲಾಭ? ಗೇಮ್ ಪ್ಲಾನ್ ಏನು? ನಗರ ಪ್ರದೇಶಗಳ ಹೆಚ್ಚಳ ಬಿಜೆಪಿಗೆ ವರವಾಗಿದೆಯಾ? ಸಿಟಿ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟ ಕೇಸರಿ ಪಡೆ. ಬೆಂಗಳೂರಿನಲ್ಲಿ ಸೀಟು ಹೆಚ್ಚಾದಷ್ಟು ಗೆಲ್ಲೋ ಗುರಿ. ಬಿಜೆಪಿಯ ಗೆಲುವಿನ ಸರಾಸರಿ ಏರುವ ಲೆಕ್ಕಾಚಾರ. ಹಿಂದುತ್ವ ಮತ್ತು ಅಭಿವೃದ್ಧಿ ಮಂತ್ರ ಸಾರಲು ಪಣ. ಬಿಜೆಪಿಗೆ ಸುಲಭ ವೇದಿಕೆಯಾಗಲಿವೆ ಹೊಸ ಕ್ಷೇತ್ರಗಳು. ಮೋದಿ ಅಲೆಯ ಮೇಲೆ ಗೆಲುವು ಸುಲಭ ಎಂಬ ತಂತ್ರ. ಸಣ್ಣ ಸಣ್ಣ ಕ್ಷೇತ್ರಗಳಲ್ಲಿ ಗೆಲುವು ಸುಲಭ ಎಂಬ ಪ್ಲಾನ್. ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಹಿಡಿತ ತಪ್ಪಿಸಿ ಹಾಗೂ ರಾಷ್ಟ್ರೀಯ ಅಜೆಂಡಾ ಜಾರಿಗೆ ಇದು ದಾರಿಯಾಗಲಿದೆಯಾ? ಇನ್ನು ಲೋಕಸಭಾ
ಕ್ಷೇತ್ರಗಳ ಮಹಾ ಪುನರ್ ವಿಂಗಡಣೆಗೆ ಇದೀಗ ವೇದಿಕೆ ಸಜ್ಜಾಗಿರುವಂತಹದ್ದು. ಲೋಕಸಭಾ ಸೀಟುಗಳ ಸಂಖ್ಯೆ 543ರಿಂದ 816ಕ್ಕೆ ಜಂಪ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿರುವಂತಹದ್ದು. ಕೇಂದ್ರ ಸರ್ಕಾರದಿಂದ ಇದೀಗ ಮಹತ್ವದ ಒಂದು ದೊಡ್ಡದಾದ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ ಅಂತಾನೆ ಹೇಳಬಹುದು. ಮುಂದಿನ ಚುನಾವಣೆಯ ವೇಳೆಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಬೇಕು ಅಂತ ಇದೀಗ ಪ್ರಧಾನಿಗಳು ವೇಗದ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಇದೊಂದು ಬಿಗ್ ಚೇಂಜ್ ಅಂತಾನೆ ಹೇಳಬಹುದು. ರಾಜ್ಯದ ಲೋಕಸಭಾ ಸ್ಥಾನಗಳು ಇದೀಗ 28ರಿಂದ 42ಕ್ಕೆ ಏರುವ ಸಾಧ್ಯತೆ ಹೆಚ್ಚಾಗಿದೆಯಾ ಅನ್ನೋ ಆತಂಕ ಕೂಡ ರಾಜ್ಯದಲ್ಲಿ ಮನೆ ಮಾಡಿರುವಂತಹದ್ದು. ಇನ್ನು ಒಂದೇ ಏಟಿಗೆ 14 ಹೊಸ ಕ್ಷೇತ್ರಗಳು ರಾಜ್ಯಕ್ಕೆ ಸೇರ್ಪಡೆಯಾಗುತ್ತಾ? ಬೆಂಗಳೂರು ನಗರದಲ್ಲಿ ಇದೀಗ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿದೆಯಾ? ಕೇಂದ್ರ ಸರ್ಕಾರದಿಂದ ಈ ಒಂದು ಮಹತ್ವದ ಪ್ಲಾನ್ ಯಾಕೆ? ಅಥವಾ ಇದರಿಂದ ಕರ್ನಾಟಕಕ್ಕೂ ಕೂಡ ಬಂಪರ್ ಸೀಟು ಸಿಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಎಲ್ಲರಲ್ಲಿ ಮನೆ ಮಾಡಿದೆ. ಲೋಕಸಭಾ ಸ್ಥಾನಗಳು 28ರಿಂದ 42ಕ್ಕೆ ಏರುವ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಕರ್ನಾಟಕದ ಸೀಟುಗಳ ಲೆಕ್ಕಾಚಾರವೂ ಕೂಡ ಇದೀಗ ಸ್ಫೋಟಗೊಂಡಿರುವಂತಹದ್ದು. ಕರ್ನಾಟಕದ ಯಾವ ಕ್ಷೇತ್ರಗಳು ವಿಭಜನೆಯಾಗಲಿವೆ? ಬೆಂಗಳೂರು ಮಹಾನಗರವೇ ಮೊದಲ ಟಾರ್ಗೆಟ್ ಆಗಬಹುದಾ? ಸದ್ಯ ಇರುವ 3 ಕ್ಷೇತ್ರಗಳು 6 ಅಥವಾ 7ಕ್ಕೆ ಏರಬಹುದಾ? ಈಗಾಗಲೇ ಕ್ಷೇತ್ರಗಳ ಭೌಗೋಳಿಕ ಮ್ಯಾಪ್ ಕೂಡ ಫುಲ್ ಚೇಂಜ್ ಆಗಿರುವಂತಹದ್ದು. ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಕ್ಷೇತ್ರಗಳು ಬೆಳಗಾವಿ, ತುಮಕೂರಿನಲ್ಲಿ ತಲಾ 1 ಕ್ಷೇತ್ರದ ಸೃಷ್ಟಿ ಆಗಲಿದೆಯಾ? ಅಥವಾ ಮೈಸೂರು, ಕಲಬುರಗಿ, ರಾಯಚೂರುಗಳಲ್ಲೂ ಕೂಡ ಈ ಒಂದು ಪ್ಲಾನ್ ನಡೆಸಲಾಗ್ತಾ ಇದೆ. ಈ 3 ಜಿಲ್ಲೆಗಳಲ್ಲಿ ಹೆಚ್ಚುವರಿ ಸೀಟುಗಳ ಪ್ಲಾನ್ ಕೂಡ ನಡೀತಾ ಇದೆ. ಹೆಚ್ಚು ಜನಸಂಖ್ಯೆ ಇರುವಂತಹ ನಗರ ಪ್ರದೇಶಗಳೇ ಇದೀಗ ಹೊಸ ಕ್ಷೇತ್ರಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕ್ಷೇತ್ರ ವಿಂಗಡಣೆಯಿಂದ ರಾಜ್ಯಕ್ಕೆ ಬಂಪರ್ ಸೀಟುಗಳು ಸಿಗಬಹುದಾ ಅನ್ನೋ ಲೆಕ್ಕಾಚಾರ ಕೂಡ ರೆಡಿಯಾಗಿದೆ. ಲೋಕಸಭಾ ಸ್ಥಾನಗಳು 28ರಿಂದ 42ಕ್ಕೆ ಏರುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆಯೇ ಕರ್ನಾಟಕದ ಅಸಲಿಯ ಆತಂಕವೇನು? ಯಾಕೆ ಕರ್ನಾಟಕದಲ್ಲಿ ಇದೀಗ ಆತಂಕ ಸೃಷ್ಟಿಯಾಗಿರುವಂತಹದ್ದು? ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ, ಅಂದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ ದಕ್ಷಿಣಕ್ಕೆ, ನಮ್ಮ ದಕ್ಷಿಣ ನಾಡಿಗೆ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆಯಾ? ಹಾಗೆಯೇ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಸವಲತ್ತನ್ನು ನೀಡುತ್ತಾ ಕೇಂದ್ರ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇರುವಂತಹದ್ದು. ಹಾಗೇನೆ UP ಆಗಿರಬಹುದು, ಬಿಹಾರದಲ್ಲಿ ಆಗಿರಬಹುದು, ಅಲ್ಲಿ ಸೀಟುಗಳು ಭಾರಿ ಏರಿಕೆಯನ್ನ ಕಂಡಿರುವಂತಹದ್ದು. ಜೊತೆಗೆ ಕರ್ನಾಟಕದ ರಾಜಕೀಯ ಪ್ರಭಾವ ಕೂಡ ಕುಸಿಯಬಹುದಾ ಅನ್ನೋ ಭೀತಿ ಕೂಡ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಉಂಟಾಗಿರುವಂತಹದ್ದು. ಕೇಂದ್ರದ ಅನುದಾನದ ಹಂಚಿಕೆಯಲ್ಲೂ ಕೂಡ ಕೇಂದ್ರ ಏನಾದರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆಯಾ? ಏನಂತಂದ್ರೆ ಒಂದೇ ಏಟಿಗೆ 14 ಹೊಸ ಕ್ಷೇತ್ರಗಳು ರಾಜ್ಯಕ್ಕೆ ಸೇರ್ಪಡೆಯಾಗಲಿವೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿದೆಯಾ? ದೊಡ್ಡ ಜಿಲ್ಲೆಗಳ ವಿಭಜನೆಗೆ ಈಗಾಗಲೇ ನೀಲ ನಕ್ಷೆ ಸಿದ್ಧವಾಗಲಿದೆಯಾ? ಮಹಿಳಾ ಮೀಸಲಾತಿ ಜಾರಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲು ಪಣ ತೊಟ್ಟಿರುವಂತಹದ್ದು. ಮೀಸಲಾತಿ ಜಾರಿಗೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವಾಗುವ ಅನಿವಾರ್ಯ ಕೂಡ ನಡೆದಿದೆ. ಜೊತೆಗೆ 2011ರ ಜನಗಣತಿಯನ್ನು ಆಧರಿಸಿ ಡಿಲಿಮಿಟೇಷನ್ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇರುವಂಥದ್ದು. ವಿರೋಧ ಪಕ್ಷಗಳೊಂದಿಗೆ ಚರ್ಚೆಯನ್ನ ಇದೀಗ ಕೇಂದ್ರ ಸರ್ಕಾರ ಆರಂಭಿಸಿರುವಂತಹದ್ದು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದರಿಂದಾಗಿ ಭಾರಿ ಆತಂಕ ಕೂಡ ಸೃಷ್ಟಿಯಾಗಿದೆ. ಜನಸಂಖ್ಯೆ ಆಧಾರಿತ ವಿಂಗಡಣೆಗೆ ದಕ್ಷಿಣಕ್ಕೆ ಏನಾದರೂ ಕೇಂದ್ರ ಅನ್ಯಾಯವನ್ನ ಮಾಡಬಹುದಾ? ಉತ್ತರ ಭಾರತದ ರಾಜ್ಯಗಳಲ್ಲಿ ಸೀಟುಗಳ ಸಂಖ್ಯೆ ಏರಿಕೆಯಾಗಬಹುದಾ? ಅಥವಾ ಕುಟುಂಬ ನಿಯಂತ್ರಣವನ್ನ ದಕ್ಷಿಣ ರಾಜ್ಯಗಳಿಗೆ ಮಾಡಿ
ಶಿಕ್ಷೆಯನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಮಾಡುತ್ತಾ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ದಕ್ಷಿಣದ ಧ್ವನಿ ಕುಸಿಯುತ್ತಾ ಅನ್ನೋ ಭೀತಿ ಇದೀಗ ರಾಜ್ಯ ಸರ್ಕಾರಕ್ಕೆ ಎದುರಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.